ಕಲ್ಪತರು ನಾಡಿಗೆ ಕೋವಿಡ್ ಭೀತಿ, ಎಲ್ಲೆಡೆ ಕಟ್ಟೆಚ್ಚರ ವಹಿಸಲಾಗಿದೆ. ಇನ್ನು ಜಿಮ್ ಜಿಹಾದ್, ಜಿಮ್ಗಳಿಗೆ ಗೈಡ್ಲೈನ್ಸ್ ನೀಡಲಾಗಿದೆ. ಇನ್ನು ಬಿಡದಿ ಟೌನ್ಶಿಪ್ ಬಡಿದಾಟ ಮುಂದುವರೆದ ಪರ ವಿರೋಧ ರೈತರ ಹೋರಾಟ, ನಾಯಿ ದಾಳಿಗೆ ಮಗು ಸಾವನ್ನಪ್ಪಿದೆ. ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬಿಡದಿ ಟೌನ್ಶಿಪ್ ಯೋಜನೆಯ ಜಟಾಪಟಿ ಜೋರಾಗಿದೆ. ಯೋಜನೆಯ ಪರ ವಿರುದ್ಧದ ಪ್ರತಿಭಟನೆಗಳು ಮುಂದುವರೆದಿದೆ. 4 ಗ್ರಾಮಗಳ ಅಂತಿಮ ಅಧಿಸೂಚನೆ ಹೊರಬಿದ್ದಿದ್ದು ಯೋಜನೆಯ ಪರ ರೈತರ ಹೋರಾಟಕ್ಕೆ ಮತ್ತಷ್ಟು ಬಲ ಸಿಕ್ಕಿದೆ. ಒಟ್ಟು ಯೋಜನೆಯ ವ್ಯಾಪ್ತಿಯಲ್ಲಿರುವ 9 ಕಂದಾಯ ಗ್ರಾಮಗಳ ಪೈಕಿ ಈಗಾಗಲೇ 7 ಕಂದಾಯ ಗ್ರಾಮಗಳ ಅಂತಿಮ ಅಧಿಸೂಚನೆಯ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಬಾಕಿ ಉಳಿದಿರುವ 2 ಕಂದಾಯ ಗ್ರಾಮಗಳ ಫೈನಲ್ ನೋಟಿಫಿಕೇಶನ್ ಅನ್ನು ಸಹ ಸರ್ಕಾರ ಶೀಘ್ರದಲ್ಲಿಯೇ ಹೊರಡಿಸಬೇಕು. ಅಲ್ಲಿವರೆಗೂ ಹೋರಾಟ ಮುಂದುವರಿಸುವುದಾಗಿ ಯೋಜನೆಯ ಪರ ರೈತರು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಯೋಜನೆಯನ್ನು ವಿರೋಧಿಸಿ ಮುಂದುವರೆದ ರೈತರ ಪ್ರತಿಭಟನೆ 494ನೇ ದಿನಕ್ಕೆ ಕಾಲಿಟ್ಟಿದೆ. ಪೊರಕೆಯನ್ನು ಹಿಡಿದು ಪ್ರತಿಭಟನೆ ಮುಂದುವರೆಸಿರುವ ರೈತರು ಭೂಸ್ವಾಧೀನ ಸಂಪೂರ್ಣ ಕೈಬಿಡುವವರೆಗೂ ಹೋರಾಟವನ್ನು ಕೈಬಿಡಲ್ಲ ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ರೈತರ ಹೋರಾಟಕ್ಕೆ ಇವತ್ತು ಸ್ಥಳೀಯ ಬಿಜೆಪಿ ನಾಯಕರು ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ. ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಬೃಹತ್ ಹೋರಾಟಕ್ಕೆ ರೈತರನ್ನ ಆಹ್ವಾನಿಸಲಾಗಿದೆ. ಇನ್ನು ದೇವೇಗೌಡರ ಎಂಟ್ರಿ ಬಳಿಕ ಎಚ್ಚರಿಕೆಯ ನಡೆ ಇಡುವುದಕ್ಕೆ ಮುಂದಾಗಿರುವ ಸರ್ಕಾರ ಟೌನ್ಶಿಪ್ಗೆ ಭೂಸ್ವಾಧೀನ ಸಂಬಂಧ ಸಮಿತಿ ರಚಿಸಲು ಸಿಎಂ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಈ ಮೂಲಕ 2 ತಿಂಗಳು ತಣ್ಣಗಾಗಿಸಿ ಅಧಿವೇಶನ ಮುಗಿದ ಬಳಿಕ ಮತ್ತೆ ಬಿಡದಿ ಬಡಿದಾಟಕ್ಕೆ ವೇದಿಕೆ ಸಿದ್ಧವಾಗುವ ಸಾಧ್ಯತೆ ಇದೆ. ಡಿಕೆ ಸರ್ ಮೇಲೆ, ಬಾಲಕೃಷ್ಣ ಅವರ ಮೇಲೆ ನಮಗೆ ನಂಬಿಕೆ ಇಲ್ಲ. ಆ ನಂಬಿಕೆ ಇಲ್ದೇ ದೇಶದಿಂದ ನಾವು ಯಾವುದೇ ಚಳುವಳಿನೂ ನಾವು ನಿಲ್ಲಿಸೋದಿಲ್ಲ ಯಾವತ್ತೂ. ಈಗ ನಾವು ಏನು ಮನವಿ ಕೊಟ್ಟವ್ರು ತಾನೆ, ಈಗ ಬೇಕಾದವ್ರು ಕೊಡಲಿ ಬೇಡದೇ ಇದ್ದವ್ರು ಇರಲಿ ಅಂತ ಅವ್ರು ಹೇಳ್ತಾವ್ರೆ. ನಾವು ಆ ಮಾತಕ್ಕೆ ಒಪ್ಪಲ್ಲ. ಇವರು ನೋಟಿಫಿಕೇಶನ್ ಮಾಡಿದಾಗ ಒಟ್ಟು 7 ಗ್ರಾಮಕ್ಕೂ ಕೊಟ್ಟವ್ರೆ. ಅವರು ಬೇಕಾದವ್ರು ಕೊಡಲಿ ಬೇಡದೇ ಇದ್ದವರು ಇರಲಿ ಅಂತ ಅವ್ರು ಅಂತವ್ರೆ. ಅದು ಆ ಒಪ್ಪಿಗೆಗೆ ನಮ್ಗೆ ಒಪ್ಪಿಗೆ ಇಲ್ಲ. ತುಮಕೂರು ಜಿಲ್ಲೆ ಪಾವಗಡದಲ್ಲಿ ಮಹಾಮಾರಿ ಕೋವಿಡ್ ಭೀತಿ ಜೋರಾಗಿದೆ. ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಕಟ್ಟೆಚ್ಚರವನ್ನು ತೀವ್ರಗೊಳಿಸಿದೆ. ಇವತ್ತು ಇನ್ನೂ 3 ನಾಕಾಬಂದಿಗಳನ್ನು ಹೆಚ್ಚಿಸಿ ಥರ್ಮಲ್ ಸ್ಕ್ರೀನಿಂಗ್ ಮಾಡಲಾಗುತ್ತಿದೆ. ನಾಗಲಮಡಿಕೆ, ಕೂಡಮಡು ಹಾಗೂ ವಳ್ಳೂರಿನಲ್ಲಿ ಇಂದು ಹೊಸದಾಗಿ ನಾಕಾಬಂದಿ ತೆರೆಯಲಾಗಿದೆ. ಆಂಧ್ರದಿಂದ ಪಾವಗಡಕ್ಕೆ ಎಂಟ್ರಿ ಕೊಡುವ ಜನರನ್ನು ತಪಾಸಣೆ ಮಾಡಲಾಗುತ್ತಿದೆ. ಜೊತೆಗೆ ಪಾವಗಡ ತಾಲೂಕು ಆಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್ ಮಾಡಲಾಗಿದೆ. ಕೋವಿಡ್ ಸೋಂಕು ಕಾಣಿಸಿಕೊಂಡವರಿಗೆ ಈ ವಾರ್ಡ್ನಲ್ಲಿ ಚಿಕಿತ್ಸೆ ಮುಂದುವರಿಯಲಿದೆ. ಸುಮಾರು 20 ಹಾಸಿಗೆಯ ಪ್ರತ್ಯೇಕ ವಾರ್ಡ್ ಆಕ್ಸಿಜನ್ ಸಹಿತ ಮೀಸಲಿಡಲಾಗಿದೆ. ದಾವಣಗೆರೆಯಲ್ಲಿ ಜಿಮ್ ಜಿಹಾದ್ ಆರೋಪ ಹಿನ್ನೆಲೆ ಜಿಮ್ ಮಾಲೀಕರಿಗೆ ಹಾಗೂ ಟ್ರೈನರ್ಗಳಿಗೆ ಎಸ್ಪಿ ಶೇಖರ್ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ದಾವಣಗೆರೆ ಎಸ್ಪಿ ಕಚೇರಿಯಲ್ಲಿ ಜಿಮ್ ಮಾಲೀಕರಿಗೆ ಹಾಗೂ ಟ್ರೈನರ್ಗಳ ಜೊತೆ ಸಭೆ ನಡೆಸಿದ ಎಸ್ಪಿ ಶೇಖರ್ ಎಚ್ಟಿ ಎಲ್ಲರದ್ದು ಜಿಮ್ ಲೈಸೆನ್ಸ್ ಪಡೆಯಬೇಕು, ಎಲ್ಲ ಮಹಿಳೆಯರಿಗೆ ಪ್ರತ್ಯೇಕ ಲೇಡಿ ಟ್ರೈನರ್ ಇರಬೇಕು, ಅವರಿಗೆ ಸರ್ಟಿಫಿಕೇಟ್ ಇರಬೇಕು ಅಂತ ಎಚ್ಚರಿಕೆ ನೀಡಿದ್ದಾರೆ. ಜಿಮ್ ಹಾಗೂ ಫಿಟ್ನೆಸ್ ಸೆಂಟರ್ಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಬೇಕು. ಜಿಮ್ ಸಿಬ್ಬಂದಿ ನೇಮಕ ಮಾಡಬೇಕು ಅಂದ್ರೆ ಪೊಲೀಸರಿಂದ ಎನ್ಒಸಿ ಪಡೆಯಬೇಕು. ಕ್ರಿಮಿನಲ್ ಹಿನ್ನೆಲೆ ಇರುವ ವ್ಯಕ್ತಿಯನ್ನ ಟ್ರೈನರ್ ಹಾಗೂ ಸಿಬ್ಬಂದಿಗಳನ್ನಾಗಿ ನೇಮಕ ಮಾಡಿಕೊಳ್ಳುವಂತಿಲ್ಲ. ಜಿಮ್ ಮಾಡಲು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾದ ಸ್ಥಳ ಒದಗಿಸಬೇಕು. ಅಲ್ಲದೆ ಮಹಿಳೆಯರಿಗೆ ಡ್ರೆಸ್ ಚೇಂಜ್ ಮಾಡಲು ಸುರಕ್ಷಿತವಾದ ಕೊಠಡಿ ವ್ಯವಸ್ಥೆ ಮಾಡಬೇಕು. ಟ್ರೈನರ್ಗಳು ಮಹಿಳೆಯರಿಂದ ಅಂತರ ಕಾಯ್ದುಕೊಂಡು ಟ್ರೈನಿಂಗ್ ನೀಡಬೇಕು ಎಂದು ಎಸ್ಪಿ ಶೇಖರ್ ಎಚ್ಡಿ ಖಡಕ್ ಸೂಚನೆ ನೀಡಿದ್ದಾರೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಇರತಕ್ಕಂಥ ಎಲ್ಲ ಜಿಮ್ಗಳಿಗೆ ಕೂಡ ನಮ್ಮ ಸಿಬ್ಬಂದಿಗಳು, ಮಹಿಳಾ ಸಿಬ್ಬಂದಿಗಳನ್ನು ಒಳಗೊಂಡಂತೆ ತಂಡವಾಗಿ ಎಲ್ಲ ಜಿಮ್ಗಳಿಗೆ ಭೇಟಿ ನೀಡಿ ಅಲ್ಲಿ ವ್ಯಾಯಾಮಕ್ಕೆ ಬರ್ತಕ್ಕಂಥ ಎಲ್ಲ ಮಹಿಳೆಯರ ಸುರಕ್ಷತಾ ದೃಷ್ಟಿಯಿಂದ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸೂಕ್ತ ಸಲಹೆ ಸೂಚನೆಗಳನ್ನು ಕೂಡ ನೀಡಲಾಗಿದೆ. ಮನೆ ಮುಂದೆ ಆಟ ಆಡ್ತಾ ಇದ್ದ 1.5 ವರ್ಷದ ಮಗುವಿನ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿದ್ದು ಗಂಭೀರವಾಗಿ ಗಾಯಗೊಂಡಿದ್ದ ಮಗು ಸಾವನ್ನಪ್ಪಿರುವ ಹೃದಯವಿದ್ರಾವಕ ಘಟನೆ ರಾಯಚೂರಿನ ಸಿಂಧನೂರು ತಾಲೂಕಿನ ಕೆ ಹಂಚಿಹಾಳ ಕ್ಯಾಂಪ್ನಲ್ಲಿ ನಡೆದಿದೆ. 18 ತಿಂಗಳ ಆನಮ್ ನಾಯಿಗಳ ದಾಳಿಗೆ ಬಲಿಯಾದ ಪುಟ್ಟ ಬಾಲಕಿ. ನಿದ್ದೆಯಿಂದ ಎದ್ದು ಹೊರಗಡೆ ಬಂದಿದ್ದ ಮಗುವಿನ ಮೇಲೆ 6-7 ಬೀದಿ ನಾಯಿಗಳು ಏಕಾಏಕಿ ದಾಳಿ ಮಾಡಿದೆ. ಮಗುವನ್ನ ಎಳೆದಾಡಿ ಮನ ಬಂದಂತೆ ಬೀದಿ ನಾಯಿಗಳು ಕಚ್ಚಿದೆ. ಗಂಭೀರವಾಗಿ ಗಾಯಗೊಂಡ ಬಾಲಕಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ. ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ನಿನ್ನೆ ರಾತ್ರಿ ಚೆನ್ನಮ್ಮ ಅವರು ಉಸಿರಾಟದ ತೊಂದರೆಯ ನಿಮಿತ್ತ ಅಡ್ಮಿಟ್ ಮಾಡಲಾಗಿತ್ತು. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಮಣಿಪಾಲ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಸತ್ಯನಾರಾಯಣ ಅವರು, ಚೆನ್ನಮ್ಮ ಅವರಿಗೆ ಸ್ವಲ್ಪ ಆಕ್ಸಿಜನ್ ಏರುಪೇರಾಗಿರೋದ್ರಿಂದ ಐಸಿಯುನಲ್ಲಿ ಇಟ್ಟಿದ್ದೇವೆ. ಪರಿಸ್ಥಿತಿ ಗಂಭೀರವಾಗಿ ಏನಿಲ್ಲ, ಚೇತರಿಸಿಕೊಳ್ಳೋ ಎಲ್ಲ ಲಕ್ಷಣಗಳಿದಾವೆ. 2 ದಿನದಲ್ಲಿ ಡಿಸ್ಚಾರ್ಜ್ ಮಾಡೋ ಪ್ಲಾನ್ ಇದೆ. ಸಂಸದ ಡಾಕ್ಟರ್ ಮಂಜುನಾಥ್ ಅವರು ದೇವೇಗೌಡರು ರಾತ್ರಿ ಬಂದು ಚೆನ್ನಮ್ಮ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ.
HD ಕುಮಾರಸ್ವಾಮಿ ಸಹ ಕರೆ ಮಾಡಿ ಮಾಹಿತಿಯನ್ನು ಪಡೆದಿದ್ದಾರೆ. ಉಸಿರಾಟದ ಸಮಸ್ಯೆ ಈಗ ಕಮ್ಮಿಯಾಗಿದೆ ಅಂತ ಕೂಡ ಹೇಳಿದ್ದಾರೆ. ಶ್ರೀಮತಿ ಚೆನ್ನಮ್ಮ ದೇವೇಗೌಡ ಅವರು ಆರೋಗ್ಯವಾಗಿದ್ದಾರೆ. ಉಸಿರಾಟದ ಸ್ವಲ್ಪ ತೊಂದರೆ, ಚೆಸ್ಟ್ ಕಂಜೆಷನ್ ಅಂತೀವಿ, ಅದರಿಂದ ಬಂದಿದ್ರು. ಸ್ವಲ್ಪ ಆಕ್ಸಿಜನ್ ಎಲ್ಲ ಏರಾಪೇರಿ ಇರೋದ್ರಿಂದ ICU ಇಟ್ಟಿದ್ದೀವಿ. ಯಾವ ರೀತಿಲೂ ಪರಿಸ್ಥಿತಿ ಗಂಭೀರವಾಗಿಲ್ಲ. ಚೇತರಿಸಿಕೊಳ್ಳೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಇನ್ನು 2 ದಿನದಲ್ಲಿ ಡಿಸ್ಚಾರ್ಜ್ ಮಾಡುವಂತ ಒಂದು ಪ್ಲಾನಿಂಗ್ ನಡೀತಾ ಇದೆ. ಅಂತ ದೊಡ್ಡ ಇದಿಲ್ಲ. ಡಾಕ್ಟರ್ ಮಂಜುನಾಥ್, ದೇವೇಗೌಡರು ಬಂದಿದ್ರು, ಕುಟುಂಬದವರು, HD ಕುಮಾರಸ್ವಾಮಿ ಎಲ್ಲರೂ ಮಾತಾಡಿದ್ದಾರೆ. ಒಂದು ಟೀಮ್ ಆಫ್ ಡಾಕ್ಟರ್ಸ್ ಟ್ರೀಟ್ ಮಾಡ್ತಾ ಇದ್ದಾರೆ. ಒಂದು ಕಂಪ್ಲೀಟ್ ಆಗಿ ಗುಣಮುಖರಾಗಿ ಹೋಗ್ಲಿ ಮನೆಗೆ ಅಂತ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹಲಕ್ಷ್ಮಿ ಪರಿಷ್ಕರಣೆ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭಗೊಳ್ಳಲಿದೆ. ಸದ್ಯ ರಾಜ್ಯದಲ್ಲಿ 1.23 ಕೋಟಿ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ. ಇವರ ಮಾಹಿತಿ ಪರಿಷ್ಕರಣೆಯಾಗಲಿದೆ. ಇದರಿಂದ ಹಲವರಿಗೆ ಸಂತೋಷವಾದರೆ ಸಾವಿರಾರು ಮಂದಿಗೆ ಬಿಗ್ ಶಾಕ್ ಎದುರಾಗಲಿದೆ. ಶೀಘ್ರದಲ್ಲಿ ಗೃಹಲಕ್ಷ್ಮಿ ಅರ್ಜಿ ಮಹಿಳೆಯರ ಕೈ ಸೇರಲಿದೆ. ಪ್ರಮುಖವಾಗಿ ಅಂಗನವಾಡಿ ಶಿಕ್ಷಕರು, ಆಶಾ ಕಾರ್ಯಕರ್ತರು, PDOಗಳು ಹಾಗೂ ಗ್ಯಾರಂಟಿ ಸಮಿತಿಯ ಸದಸ್ಯರು ಮನೆ ಮನೆಗೆ ತೆರಳಿ ಗೃಹಲಕ್ಷ್ಮಿ ಅರ್ಜಿ ವಿತರಣೆ ಮಾಡಲಿದ್ದಾರೆ. ಅಲ್ಲದೆ ಅವರೇ ಬಂದು ಅರ್ಜಿಯನ್ನು ಸಂಗ್ರಹಿಸಲಿದ್ದಾರೆ. ಈ ಅಪ್ಲಿಕೇಶನ್ ಆನ್ಲೈನ್ ಹಾಗೂ ಆಫ್ಲೈನ್ ಎರಡರಲ್ಲಿಯೂ ಲಭ್ಯವಿದ್ದು, ಗೃಹಲಕ್ಷ್ಮಿಗಾಗಿ ಆಪ್ ಸಹ ತಯಾರಿ ನಡೆದಿದೆ. ಇದರ ಜೊತೆಗೆ ಗೃಹ ಜ್ಯೋತಿ ಯೋಜನೆಯಂತೆ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಗಿವ್ ಅಪ್ ಆಯ್ಕೆ ನೀಡಲಾಗಿದೆ. ನಾನು ಸದೃಢವಾಗಿದ್ದೇನೆ, ಈ ಗೃಹಲಕ್ಷ್ಮಿ ಹಣವನ್ನ ಪಡೆಯಲ್ಲ. ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಥಗಿತಗೊಳಿಸಲು ನನ್ನ ಯಾವುದೇ ಅಭ್ಯಂತರವಿಲ್ಲವೆಂದು ಸ್ವಯಂ ಘೋಷಣೆ ಮಾಡೋ ಆಯ್ಕೆ ಸಹ ಇರಲಿದೆ. ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಜೊತೆಗೆ PDOಗಳು ಮತ್ತು ಸೆಕ್ರೆಟರಿ, ಗ್ಯಾರಂಟಿ ಸಮಿತಿಯ ಸದಸ್ಯರು ಮನೆ ಮನೆಗೆ ಹೋಗಿ ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರು ಹೊರತು ಫಲಾನುಭವಿಗಳಿಗೆ ತೊಂದರೆ ಕೊಡೋದಲ್ಲ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಗ್ಯಾರಂಟಿ ಯೋಜನೆ ನಿಲ್ಲಿಸೋದಿಲ್ಲ. ಸದೃಢವಾಗಿದ್ದೇವೆ, ನಮಗೆ ಬೇಕಾಗಿಲ್ಲ ಅಂದರೆ ಬೇಡಪ್ಪ. ಯಾರು ನೀಡಿ ಪರ್ಸನ್ ಇದ್ದಾರೋ ಕಟ್ಟ ಕಡೆಯ ಬಡವರನ್ನು ತಲುಪಿಸಬೇಕು ಅನ್ನೋದೇ ನಮ್ಮ ಆಶಯ. CBSEಯಲ್ಲಿ ತ್ರಿಭಾಷಾ ನೀತಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. 9ನೇ ತರಗತಿಯಲ್ಲಿ ತ್ರಿಭಾಷಾ ನೀತಿಯನ್ನು ಪರಿಚಯ ಮಾಡಬೇಡಿ, ಇದು ಬೋರ್ಡ್ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವ ವಿದ್ಯಾರ್ಥಿಗಳ ಮೇಲೆ ಒತ್ತಡ ಬೀರಲಿದೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಪ್ರತಿ ಜಿಲ್ಲೆಯಲ್ಲೂ ಜವಾಹರ್ ನವೋದಯ ವಿದ್ಯಾಲಯ ಸ್ಥಾಪನೆಗೆ ಅನುಕೂಲವಾಗುವಂತೆ ನಿರ್ದೇಶನ ನೀಡಬೇಕು ಎಂಬ ಮದ್ರಾಸ್ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. ತಮಿಳುನಾಡು JNVಯನ್ನು ವಿರೋಧ ಮಾಡುತ್ತಾ ಬಂದಿದ್ದು, ಶಾಲೆಗಳು ತ್ರಿಭಾಷಾ ನೀತಿಯನ್ನು ಅನುಸರಿಸ್ತಾ ಇವೆ ಅಂತ ವಾದಿಸಿದೆ. ಈ ವೇಳೆ CBSEಯಲ್ಲಿ ತ್ರಿಭಾಷಾ ನೀತಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. 6ನೇ ತರಗತಿಯಲ್ಲಿ ಹೊಸ ಭಾಷೆಯನ್ನು ಪರಿಚಯಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ.